ಇದನ್ನ ಕರೀಬಹುದು. ಹಾಗಾಗಿ ಈ ಒಂದು ಪರಬ್ರಹ್ಮ ವಿಶ್ವಕರ್ಮ ಏನೈತಲ್ಲ, ನಾವು ಪೂಜೆ ಮಾಡ್ಬೇಕಂತಂದ್ರೆ ನಾವು ಪೂಜಾ ಮಹೋತ್ಸವ ಅಂತ ನಾವು ಕರಿಬೇಕು. ಹಾಗಾಗಿ ನಾವು ದೇವಶಿಲ್ಪಿ ವಿಶ್ವಕರ್ಮ, ಯಾಕಂತಂದ್ರೆ ಈ ಪರಬ್ರಹ್ಮ ವಿಶ್ವಕರ್ಮನ ಹಿಂದೆ ಬರ್ತಕ್ಕಂಥವ್ರು ಮೂಲ ಅಂತ ಹೇಳ್ಬೇಕಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು. ಬ್ರಹ್ಮ, ವಿಷ್ಣು, ಶಿವ, ಇಂದ್ರ ಮತ್ತು ಸೂರ್ಯ, ಇವರು ಏನು 5 ಜನ ಇದರಲ್ಲ, ಒಂದೊಂದು ಮುಖದಿಂದ ಬಂದಂತವ್ರು ಅಂತಾನೆ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ತಿಳಿದುಕೊಳ್ಬೇಕು. ಯಾಕಂದ್ರೆ ಎಲ್ಲಾ ದೇವತೆಗಳು ಜಗತ್ತು ಹುಟ್ಟುವುದಕ್ಕಿಂತ ಮುಂಚೆ ಹೇಗಿತ್ತು ಅಂತಂದ್ರೆ ಬರೇ ಒಂದು ಶಕ್ತಿ ರೂಪ, ಅದು ಯಾವುದು ಕೂಡ ನಿರಾಕಾರಿ ನಿರ್ಗುಣ ಯಾರು ಅಂತಂದ್ರೆ ಅದು ವಿಶ್ವಕರ್ಮ ಅಂತಾನೆ ಹೇಳ್ಬೋದು. ಹಾಗಾಗಿ ಇವತ್ತು ಆ ಪ್ರಭುವಿನ ಆ ಒಂದು ಪೂಜಾ ಮಹೋತ್ಸವನ ನಾವೆಲ್ಲ ಕೂಡ ಹಮ್ಮಿಕೊಂಡಿದ್ದೀವಿ. ಸರ್ ನಿಮಗೆಲ್ಲ ಸಮಾಜ ದೊಡ್ಡದಿದೆ, ಆದ್ರೆ ಇಲ್ಲಿ ಬಂದಿರ್ತಕ್ಕಂಥದ್ದಲ್ಲಿ ಗುಡಿ ಒಳಗೆ ಕೂಡ ನಡೆದಿದೆ. ಆದ್ರೆ ಇಲ್ಲೇ ನಾವು ಕೆಲವು ಜನ ಬಂದಿದ್ದೀವಿ. ಹಾಗಾಗಿ ಒಂದು ಸಂಕ್ಷಿಪ್ತ ರೂಪದಲ್ಲಿ ನಾನು ಆ ವಿಶ್ವಕರ್ಮ ಪ್ರಭುವಿನ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ವಿಶ್ವಕರ್ಮ ಅಂತ ಹೇಳಿ. ಹಾಗಾಗಿ ಅದು ಜಯಂತಿ ಅಂತೇಳಿ ಈಗ ಅಲ್ಲಿ ಸರ್ಕಾರದಿಂದ ಮಾಡಿದಾರಲ್ಲ, ಅವ್ರು ಮಾಡಿರ್ತಕ್ಕಂಥದ್ದು ಆ ಕೆಳಗಡೆ ಬಂದಿರ್ತಕ್ಕಂಥವ್ರನ್ನ ತಗೊಂಡು ಜಯಂತಿ ಅಂತ ಮಾಡ್ಕೊಂಡಿರ್ಬೋದು. ಆದ್ರೆ ಈ ಪಂಚಮುಖ ವಿಶ್ವಕರ್ಮ ಏನಾದ್ರಲ್ಲ, ಇದರ ಪೂಜಾ ಮಹೋತ್ಸವ ಅಂತ ಹೇಳಲ್ಲ. ಯಾರೋ ಒಂದು ಮಾತಾಡೋರಿದ್ರೆ ದಯವಿಟ್ಟು ಹೇಳಿದ್ರೆ ಅನ್ಕೊಂಡಿದ್ದೆ. ನಾವು ಮಂತ್ರಿ ನಾವು ಬಿಟ್ಟು ಹೇಳಿಲ್ಲ. ಯಾಕಂದ್ರೆ ಅಂಥವ್ರನ್ನ ಕರೆಸಿದಾಗ ಅವ್ರ ಬಗ್ಗೆ ಸಂಗತಿಗಳು ನಮಗೆ ಸವಿಸ್ತರವಾಗಿ ತಿಳಿಯಲು ಸಾಧ್ಯ ಆಗುತ್ತೆ. ಇತಿಹಾಸ ಗೊತ್ತಾದ ಮೇಲೆ ನಾವು ಸರಿಯಾದ ಒಂದು ಪದಗಳನ್ನು, ಅವರಿಗೆ ಸರಿಯಾದ ಒಂದು ಆಚರಣೆಗೆ ಸಂಬಂಧಿಸಿದಂಥ ರೀತಿವಾಸಿಗಳನ್ನು ಅಳವಡಿಸ್ಕೊಳ್ಳೋದು ಸಾಧ್ಯ. 4ನೇ ಪೀಳಿಗೆಯಲ್ಲಿ ಜಯಂತಿ ಹುಟ್ಟು ಸಾವು ಇಲ್ಲ ಅಂದಮೇಲೆ ಜಯಂತಿ ಬರೋದೇ, ಹುಟ್ಟಿಲ್ಲ ಅಂದಮೇಲೆ ಜಯಂತಿ ಬರೋದು. ಹುಟ್ಟಿದಪ್ಪ ಅಂದರೆ ಜಯಂತಿ ಅಂತ ನಾವು ಆಚರಿಸ್ಬೇಕು. ಅದು ಹುಟ್ಟು ಸಾವು ಇಲ್ಲ ಅಂದಮೇಲೆ ಜಯಂತಿ ಪ್ರಶ್ನೆ ಬರೋದಲ್ಲ. ನಾವು ಹೇಳಿದ ಹಾಗೆ ನಾವು ಕೂಡ ವಿಜಯ ಮಹೋತ್ಸವ ಅಂತ ಹೇಳ್ತೀವಿ, ಅಥವಾ ವಿಶ್ವಕರ್ಮ ದಿನಾಚರಣೆ ಅಂದ್ಕೊಳ್ತೀವಿ. ವಿಶ್ವಕರ್ಮ ದಿನಾಚರಣೆಯ ಶುಭಾಶಯಗಳನ್ನು ತಮಗೆ ಕೊಡ್ತಾ ತಾವು ತಾಲೂಕು ಆಡಳಿತದ ಮನೆಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜಯಂತಿ ಈ ಒಂದು ವಿಜಯ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮೆಲ್ಲರಿಗೂ ವಂದಿಸಿ ಧನ್ಯವಾದ. ಮತ್ತೆ